ಎಲ್ರಿಗೂ ನಮಸ್ಕಾರ. ರೇಷ್ಮೆ ಕೃಷಿ ಮಾಡೋರಿಗೆ ಲಾಭ ಹೆಚ್ಚಿಸೋದು ಹೇಗೆ ಅನ್ನೋದು ದೊಡ್ಡ ಪ್ರಶ್ನೆ. ಅದಕ್ಕೆ ಉತ್ತರ ಇರೋದು ಹಿಪ್ಪುನೇರಳೆ ಗಿಡಗಳಿಗೆ ಸರಿಯಾದ ರೀತಿಯಲ್ಲಿ ಗೊಬ್ಬರ ಕೊಡೋದ್ರಲ್ಲಿ. ಅದನ್ನ ಹೇಗೆ, ಯಾವಾಗ ಮಾಡಬೇಕು ಅಂತ ಇವತ್ತು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ನೋಡಿ, ರೇಷ್ಮೆ ಕೃಷಿಯಲ್ಲಿ ಒಂದು ಮೂಲಭೂತ ಸತ್ಯ ಇದೆ. ಅದೇನಂದ್ರೆ, ಲಾಭ ಬರೋದೇ ಎಲೆಯಿಂದ. ನಮ್ಮ ಹೆಪ್ಪುನೇರಳೆ ಎಲೆಗಳು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಹೆಚ್ಚು ಲಾಭ ನಮ್ಮ ಕೈ ಸೇರುತ್ತೆ. ಇದು ಅಷ್ಟೇ ಸಿಂಪಲ್. ಈ 4 ಹಂತಗಳನ್ನ ಒಮ್ಮೆ ನೋಡಿ. ಇದು ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿದೆ ಅಂತ. ಮೊದಲು ಒಳ್ಳೆ ಗುಣಮಟ್ಟದ ಎಲೆ. ಆ ಎಲೆ ತಿಂದ್ರೆ ರೇಷ್ಮೆ ಹುಳುಗಳು ಆರೋಗ್ಯವಾಗಿ ಬೆಳೆಯುತ್ತೆ. ಆರೋಗ್ಯವಂತ ಹುಳುಗಳು ಕಟ್ಟೋ ಗೂಡು ಸಹಜವಾಗಿ ತೂಕ ಬರುತ್ತೆ. ತೂಕದ ಗೂಡಂದ್ರೆ ಏನರ್ಥ? ನೇರವಾಗಿ ರೈತರ ಜೇಬಿಗೆ ಹೆಚ್ಚು ದುಡ್ಡು. ಇದು ಒಂದು ಸರಳ ಲೆಕ್ಕಾಚಾರ. ಹಾಗಾದ್ರೆ ಆ ಒಳ್ಳೆ ಎಲೆಗಳನ್ನ ಬೆಳೆಯೋಕಿರೋ ಸೀಕ್ರೆಟ್ ಏನು? ಆ ಮ್ಯಾಜಿಕ್ ಇರೋದು ಸಾರಜನಕದಲ್ಲಿ, ಅಂದ್ರೆ ನೈಟ್ರೋಜನ್ ಅಂತಾರಲ್ಲ ಅದರಲ್ಲಿ. ಎಲೆಗಳ ಬೆಳವಣಿಗೆಗೆ ಇದು ಅತಿ ಮುಖ್ಯವಾದ ಪೋಷಕಾಂಶ. ಸರಿ, ಒಳ್ಳೆ ಎಲೆ ಬೇಕು ಅಂದ್ರೆ ಮೊದಲು ಗಿಡ ಆರೋಗ್ಯವಾಗಿರ್ಬೇಕು ಅಲ್ವಾ? ಆ ಗಿಡದ ಆರೋಗ್ಯ ಎಲ್ಲಿಂದ ಬರುತ್ತೆ? ಖಂಡಿತ ಮಣ್ಣಿನ ಶಕ್ತಿಯಿಂದ. ಮೊದಲು ನಾವು ಮಣ್ಣಿಗೆ 1 ವರ್ಷಕ್ಕೆ ಎಷ್ಟು ಗೊಬ್ಬರ ಕೊಡಬೇಕು ಅನ್ನೋದನ್ನ ನೋಡೋಣ. ಇಲ್ನೋಡಿ, ಇದು 1 ಎಕರೆ ಹಿಪ್ಪುನೇರಳೆ ತೋಟಕ್ಕೆ 1 ವರ್ಷಕ್ಕೆ ಬೇಕಾದ ಗೊಬ್ಬರದ ಲೆಕ್ಕ. ಇದು ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಹೇಳೋ ಒಂದು ಸೇಫ್ ಪ್ರಮಾಣ. ಯೂರಿಯಾ ಎಲೆಗಳು ಚೆನ್ನಾಗಿ ದಟ್ಟವಾಗಿ ಬೆಳೆಯೋಕೆ ಬೇಕು. ಸೂಪರ್ ಫಾಸ್ಫೇಟ್ ಬೇರುಗಳು ಸ್ಟ್ರಾಂಗ್ ಆಗೋಕೆ. ಪೊಟ್ಯಾಷ್ ಇದು ಗಿಡಕ್ಕೆ ಒಂಥರ ಟಾನಿಕ್ ಇದ್ದಾಗೆ, ಓವರಾಲ್ ಆರೋಗ್ಯಕ್ಕೆ ಬೇಕೇ ಬೇಕು. ಇದರ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಅಥವಾ ಮಣ್ಣಿಗೆ ಜೀವ ತುಂಬುತ್ತೆ. ನೋಡಿ, ಯಾವ ಗೊಬ್ಬರ ಹಾಕ್ಬೇಕು ಅನ್ನೋದೊಂದು ಕಥೆ ಆದ್ರೆ ಅದನ್ನ ಸರಿಯಾದ ಟೈಮಿಗೆ ಹಾಕೋದಿದೆಯಲ್ಲ, ಅದೇ ಅಸಲಿ ಆಟ. ಅದರಲ್ಲೂ ಗಿಡ ಕತ್ತರಿಸಿದ್ಮೇಲೆ ಗೊಬ್ಬರ ಕೊಡೋ ಟೈಮಿಂಗು ತುಂಬಾನೇ ಇಂಪಾರ್ಟೆಂಟು. ಹಾಗಾದ್ರೆ ಗಿಡ ಕತ್ತರಿಸಿದ್ಮೇಲೆ ಗೊಬ್ಬರ ಹಾಕೋಕೆ ಬೆಸ್ಟ್ ಟೈಮ್ ಯಾವುದು? ಈ ಒಂದೇ ಒಂದು ಪ್ರಶ್ನೆಗೆ ಸರಿ ಉತ್ತರ ಗೊತ್ತಿದ್ರೆ ಇಳುವರಿಯಲ್ಲಿ ದೊಡ್ಡ ವ್ಯತ್ಯಾಸ ಕಾಣಬಹುದು. ಏನದು ಅಂತ ನೋಡೋಣ ಬನ್ನಿ. ಗೊಬ್ಬರವನ್ನು ಒಂದೇ ಸಲಕ್ಕೆ ಸುರಿದು ಬಿಡಬಾರದು. ಅದನ್ನ 2 ಭಾಗ ಮಾಡಿ ಕೊಡಬೇಕು. ಮೊದಲು ಗಿಡ ಕಟ್ಟು ಮಾಡಿದ 7ರಿಂದ 10 ದಿನದ ಒಳಗೆ ಯೂರಿಯಾದಲ್ಲಿ 70%, ಪೊಟ್ಯಾಷ್ನಲ್ಲಿ 50% ಸೂಪರ್ ಫಾಸ್ಫೇಟ್ ಪೂರ್ತಿಯಾಗಿ ಹಾಕಿಬಿಡಿ. ಆಮೇಲೆ ಸುಮಾರು 1 ತಿಂಗಳ ನಂತರ, ಅಂದ್ರೆ 30-35 ದಿನ ಆದ್ಮೇಲೆ ಉಳಿದಿರೋ ಯೂರಿಯಾ ಪೊಟ್ಯಾಷ್ ಹಾಕಿ. ನೆನಬಿಡಿ, ಪ್ರತಿ ಸಲ ಗಿಡ ಕಟ್ಟು ಮಾಡಿದಾಗಲೂ ಇದೇ ರೀತಿ ಮಾಡಬೇಕು. ಸರಿ, ಇದು ಮಣ್ಣಿನ ಕತೆ ಆಯಿತು. ಈಗ ಒಂದು ಹೊಸ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಮಾತಾಡೋಣ. ಅದೇ ನ್ಯಾನೋ ಯೂರಿಯಾ. ಒಂದು ವಿಷಯ ಸ್ಪಷ್ಟವಾಗಿರಲಿ, ಇದು ಮಣ್ಣಿನ ಹಾಕೋ ಗೊಬ್ಬರ ಅಲ್ಲ. ಇದು ಎಲೆಗಳಿಗೆ ಕೊಡುವ ಒಂದು ಸ್ಪೆಷಲ್ ಟಾನಿಕ್. ಇವೆರಡಕ್ಕೂ ಇರೋ ಮುಖ್ಯ ವ್ಯತ್ಯಾಸ ಏನ್ ಗೊತ್ತಾ? ನಾವು ಸಾಮಾನ್ಯವಾಗಿ ಬಳಸೋ ಯೂರಿಯಾ ಇದೆಯಲ್ಲ, ಅದು ಹರಳಿನ ಥರ ಇರುತ್ತೆ. ಅದನ್ನ ನಾವು ಮಣ್ಣಿಗೆ ಹಾಕ್ತೀವಿ, ಅದು ಬೇರುಗಳ ಮೂಲಕ ಗಿಡಕ್ಕೆ ಸೇರುತ್ತೆ. ಆದ್ರೆ ಈ ನ್ಯಾನೋ ಯೂರಿಯಾ ಇದು ಲಿಕ್ವಿಡ್. ಇದನ್ನ ನೇರವಾಗಿ ಎಲೆಗಳ ಮೇಲೆ ಸ್ಪ್ರೇ ಮಾಡೋದು. ಇದರಿಂದ ಏನಾಗುತ್ತೆ ಅಂದ್ರೆ ಗಿಡಕ್ಕೆ ಪೋಷಕಾಂಶ ತಕ್ಷಣ ಸಿಗುತ್ತೆ, ಇನ್ಸ್ಟಂಟ್ ಆಗಿ. ಹಾಗಾದ್ರೆ ಇದನ್ನ ಬಳಸೋದು ಹೇಗೆ? ತುಂಬಾ ಸಿಂಪಲ್. 1 ಎಕರೆಗೆ 500 ml ನ್ಯಾನೋ ಯೂರಿಯಾವನ್ನು 200 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ, ಗಿಡ ಕಟ್ ಮಾಡಿ 20-25 ದಿನ ಆದ್ಮೇಲೆ ಸ್ಪ್ರೇ ಮಾಡಿ. ಬೇಕು ಅನ್ಸಿದ್ರೆ ಇನ್ನೊಂದು ಸ್ಪ್ರೇ 35-40 ದಿನ ಆದ್ಮೇಲೆ ಮಾಡಬಹುದು. ಆದ್ರೆ ಇಲ್ಲೊಂದು ಬಹಳ ಮುಖ್ಯವಾದ ಎಚ್ಚರಿಕೆ ಇದೆ. ಹುಳುಗಳನ್ನ ಎಲೆ ಮೇಲೆ ಬಿಡೋಕೆ 1 ವಾರ ಮೊದಲೇ ಸ್ಪ್ರೇ ಮಾಡೋದನ್ನ ನಿಲ್ಲಿಸಲೇಬೇಕು. ಇದು ತುಂಬಾನೇ ಮುಖ್ಯ. ಇದರಿಂದ ಲಾಭ ಏನು ಅಂತ ಕೇಳ್ತೀರಾ? ಕೇಳಿ, ಎಲೆಗಳು ನಲ್ಲ ಕಡು ಹಸಿರು ಬಣ್ಣಕ್ಕೆ ಬರುತ್ತೆ, ಜೊತೆಗೆ ದಪ್ಪ ಆಗುತ್ತೆ. ಎಲೆಗಳಲ್ಲಿ ತೇವಾಂಶ ಸರಿಯಾಗಿರುತ್ತೆ. ಇದರಿಂದ ಹುಳುಗಳು ಆಸೆಯಿಂದ ಚೆನ್ನಾಗಿ ತಿಂತವೆ. ಹುಳುಗಳು ಚೆನ್ನಾಗಿ ತಿಂದ್ರೆ ಕೊನೆಗೆ ಗೂಡಿನ ತೂಕ ಜಾಸ್ತಿ ಆಗುತ್ತೆ. ಎಲ್ಲವೂ ಲಾಭಕ್ಕೆ ಕನೆಕ್ಟ್ ಆಗಿದೆ ನೋಡಿ. ಇಲ್ಲಿರೋ ನಂಬರ್ ನೋಡಿ, 30-40%. ಅಂದ್ರೆ ಏನು? ನ್ಯಾನೋ ಯೂರಿಯಾ ಬಳಸೋದ್ರಿಂದ ನಾವು ಮಣ್ಣಿಗೆ ಹಾಕೋ ಯೂರಿಯಾದ ಖರ್ಚನ್ನ 30-40% ಕಡಿಮೆ ಮಾಡಬಹುದು. ಅಂದ್ರೆ ನೇರವಾಡಿ ದುಡ್ಡು ಉಳಿತಾಯ ಅಲ್ವಾ? ಸರಿ, ಇಷ್ಟೊತ್ತು ನಾವು ಮಾತಾಡಿದ್ದನ್ನೆಲ್ಲ ಒಟ್ಟು ಸೇರಿಸಿ ನೆನಪಿಟ್ಟುಕೊಳ್ಳಬೇಕಾದ ಒಂದು ಗೆಲುವಿನ ಸೂತ್ರ, ಅಂದ್ರೆ ಒಂದು ವಿನ್ನಿಂಗ್ ಫಾರ್ಮುಲಾವನ್ನ ನೋಡೋಣ. ಗೆಲ್ಬೇಕು ಅಂದ್ರೆ ಮೊದಲು ಮಾಡಬಾರ್ದ ತಪ್ಪುಗಳನ್ನ ತಿಳ್ಕೊಳ್ಬೇಕು. ಮೊದಲನೇದು, ನ್ಯಾನೋ ಯೂರಿಯಾವನ್ನ ಯಾವುದೇ ಕಾರಣಕ್ಕೂ ಮಣ್ಣಿಗೆ ಹಾಕಬೇಡಿ. ಎರಡನೇದು, ಅತಿಯಾಗಿ ಸ್ಪ್ರೇ ಮಾಡೋಕ್ ಹೋಗ್ಬೇಡಿ. ಅಳತೆ ಮೀರಿ ಬಳಸಬೇಡಿ. ಮೂರನೇದು, ಗಿಡದ ಮೇಲೆ ಹುಳು ಇದ್ದಾಗ ಸ್ಪ್ರೇ ಮಾಡೋ ಯೋಚನೆಯೂ ಮಾಡಬೇಡಿ. ಕೊನೆಯದಾಗಿ, ಮಣ್ಣು ಒಣಗಿದ್ದಾಗ ನೀರಿಲ್ದೆ ಯಾವುದೇ ಗೊಬ್ಬರವನ್ನ ಹಾಕ್ಲೇಬಾರದು. ಹಾಗಾದ್ರೆ ನಮ್ಮ ಗೆಲುವಿನ ಸೂತ್ರ ಏನು?
ಇದು 2 ಭಾಗದ ಸರಳ ಫಾರ್ಮುಲಾ. ಮೊದಲನೇ ಭಾಗ, ಮಣ್ಣಿಗೆ ಆಹಾರ ಕೊಡಿ, ಅಂದ್ರೆ ಗಿಡ ಕಟ್ ಮಾಡಿದ್ಮೇಲೆ ಸರಿಯಾದ ಟೈಮ್ಗೆ ಗೊಬ್ಬರ ಹಾಕಿ. ಎರಡನೇ ಭಾಗ, ಎಲೆಗಳಿಗೆ ಶಕ್ತಿ ಕೊಡಿ, ಅಂದ್ರೆ ಸರಿಯಾದ ಸಮಯದಲ್ಲಿ ನ್ಯಾನೋ ಯೂರಿಯಾ ಸ್ಪ್ರೇ ಮಾಡಿ. ಮಣ್ಣು ಮತ್ತೆ ಎಲೆ ಎರಡನ್ನೂ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ರಿಸಲ್ಟ್ ಅದ್ಭುತವಾಗಿರುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದ ಪ್ರಶ್ನೆ. ಮಣ್ಣಿನ ಆರೋಗ್ಯ ಜೊತೆಗೆ ಎಲೆಗಳ ಪೋಷಣೆ ಇವೆರಡನ್ನ ಒಂದಾಗಿಸಿದರೆ ನಮ್ಮ ಮುಂದಿನ ಬೆಳೆ ಇವತ್ತು ಇರೋದಕ್ಕಿಂತ ಇನ್ನೆಷ್ಟು ಹೆಚ್ಚಾಗಬಹುದು? ಒಮ್ಮೆ ಯೋಚನೆ ಮಾಡಿ.